Welcome to PT Commerce classes. Today we will discuss about the theoretical concept on the debtors turnover ratio and creditors turnover ratio, an important topic for the purpose of annual examination of BCom 6th semester management accounting. So ಇವತ್ತು ನಾವು management accounting subject ಗೆ ಸಂಬಂಧಪಟ್ಟಂತೆ BCom 6th semester annual exam ಅಲ್ಲಿ ಬರುವಂತಹ 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಡೇಟಾಸ್ ಟರ್ನೋವರ್ ರೇಷಿಯೋ ಮತ್ತೆ ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಅನ್ನು ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅದರ ಫಾರ್ಮುಲಾ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಜೊತೆಗೆ ಯಾವ ರೀತಿ ಫಾರ್ಮುಲಾ ಬರ್ತದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. Now before going to study about the theoretical concept of the debtors and creditors, first ಗೆ debtors ಅಂದ್ರೆ ಏನು, creditors ಅಂದ್ರೆ ಏನು ಮತ್ತೆ ತಿಳ್ಕೊಳ್ಳೋಣ. Creditor is an liability, debtor is an asset. ಅಂದ್ರೆ ನಾವು ಒಂದು ಕಂಪನಿಯನ್ನ ನಡೆಸಿಕೊಂಡು ಹೋಗ್ತಿರ್ತೀವಿ. ಈ ಕಂಪನಿಯಲ್ಲಿ ನಮ್ಗೆ ಯಾವ ಪರ್ಸನ್ ಇಂದ ಅಮೌಂಟ್ ಬರಬೇಕಾಗಿರ್ತದ ಅದನ್ನ ನಾವು ಡೆಟಾಸ್ ಅಂತ ಕರೀತೀವಿ. ಅದನ್ನ ನಾವು ಕಲೆಕ್ಟ್ ಮಾಡಲಿಕ್ಕೆ ಬೇಕು. ನಾವು ಯಾರಿಗೆ ಅಮೌಂಟ್ ಅನ್ನ ಕೊಡಬೇಕಾಗಿರ್ತದ, ಸಾಲದ ರೂಪದೊಳಗಡೆ ನಾವು ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಂಡಿರ್ತೀವಿ, ಅದನ್ನ ಕೊಡಬೇಕಾಗಿರ್ತದ, ಅದನ್ನ ನಾವು ಅವರಿಗೆ ನಾವು ಕ್ರೆಡಿಟರ್ಸ್ ಅಂತ ಕರೀತೀವಿ. ಅದನ್ನ ನಾವು ಪೇಮೆಂಟ್ ಮಾಡಲಿಕ್ಕೆ ಬೇಕು. ಹಾಗಿದ್ರೆ ಈ ಒಂದು ಪೇಮೆಂಟ್ ಅನ್ನ ಮಾಡುವಾಗ, ಕಲೆಕ್ಷನ್ ಅನ್ನ ಮಾಡುವಾಗ ಯಾವ ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಥಿಯರಾಟಿಕಲ್ ಕಾನ್ಸೆಪ್ಟ್. ಫಸ್ಟ್ ಗೆ ಡೆಟಾಸ್ ಟರ್ನೋವರ್ ರೇಷಿಯೋ ಅನ್ನೋದನ್ನ ನೋಡೋಣ. ಡೆಟಾಸ್ ಟರ್ನೋವರ್ ರೇಷಿಯೋ. ಸೊ ಈ ಡೆಟಾಸ್ ಟರ್ನೋವರ್ ರೇಷಿಯೋ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮ್ಮ ಫಾರ್ಮುಲಾ ಇದೆ. ವಾಟ್ ಈಸ್ ದಟ್? DTR is equals to net credit sales divided by average debtors. Net credit sales divided by average debtors ಅಂತ ಹೇಳಿ ನಮಗೆ debtors turnover ratio ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುವಂತಹ ಫಾರ್ಮುಲಾ. ಹಾಗಾದ್ರೆ ನಮಗೆ ನೆಟ್ ಕ್ರೆಡಿಟ್ ಸೇಲ್ಸ್ ಯಾವಾಗ ಗೊತ್ತಾಗ್ತದ? ಸಪೋಸ್ ಪ್ರಾಬ್ಲಮ್ ಅಲ್ಲಿ ನೆಟ್ ಕ್ರೆಡಿಟ್ ಸೇಲ್ಸ್ ಅನ್ನ ಕೊಟ್ಟಿದ್ರೆ ಡೈರೆಕ್ಟ್ ಅಪ್ಲೈ ಮಾಡ್ತೀವಿ. ಸಪೋಸ್ ಕೊಡದೆ ಹೋದ್ರೆ ನೆಟ್ ಕ್ರೆಡಿಟ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ದಟ್ ಈಸ್ ನೆಟ್ ಕ್ರೆಡಿಟ್ ಸೇಲ್ಸ್ ಈಸ್ ಈಕ್ವಲ್ಸ್ ಟು ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಸೊ ನೆಟ್ ಕ್ರೆಡಿಟ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಒಂದು ಫಾರ್ಮುಲಾ ಏನಪ್ಪಾ ಫಾರ್ಮುಲಾ ಅಂತಂದ್ರೆ ಟೋಟಲ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ಅನ್ನ ಡಿಡಕ್ಟ್ ಮಾಡಬೇಕು. ಸಪೋಸ್ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ರಿಟರ್ನ್ ಏನಾದರೂ ಕೊಟ್ಟಿದ್ರೆ ಆ ಅಮೌಂಟ್ ಅನ್ನು ಕೂಡ ಡಿಡಕ್ಟ್ ಮಾಡಿದಾಗ ಫೈನಲಿ ನಮಗೆ ನೆಟ್ ಕ್ರೆಡಿಟ್ ಸೇಲ್ಸ್ ಸಿಗ್ತದ. ನೆಕ್ಸ್ಟ್ ಆಪ್ಷನ್ ನಮಗೆ ಎವರೇಜ್ ಡೇಟಾಸ್. ಅಂದ್ರೆ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಇದನ್ನ? ಎವರೇಜ್ ಡೇಟಾಸ್. ಈ ಎವರೇಜ್ ಡೇಟಾಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಅಗೇನ್ ನಾವು ಫಾರ್ಮುಲಾ ಅನ್ನ ಅಪ್ಲೈ ಮಾಡಬೇಕು. ಹೆಂಗ್ರಿ? ಪ್ರಾಬ್ಲಮ್ಸ್ ಅಲ್ಲಿ ನಮಗೆ ಓಪನಿಂಗ್ ಡೇಟಾ ಮತ್ತೆ ಕ್ಲೋಸಿಂಗ್ ಡೇಟಾಸ್ ಅಂತ ಹೇಳಿರ್ತದೆ. ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಅಂಡ್ ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಅಂತ ಹೇಳಿ ಈ ನಾಲ್ಕು ಆಪ್ಷನ್ ಕಡೆ ಗಮನ ಇರಬೇಕು. ಓಪನಿಂಗ್ ಡೇಟಾಸ್, ಕ್ಲೋಸಿಂಗ್ ಡೇಟಾಸ್, ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಅಂಡ್ ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಈ ನಾಲ್ಕು ಕಂಟೆಂಟ್ ಬಗ್ಗೆ ಗಮನ ಇರಬೇಕು. ಕೊಟ್ಟಿದ್ರೆ ಮಾತ್ರ ತಗೋಬೇಕು. ಓಪನಿಂಗ್ ಡೇಟಾಸ್ ಪ್ಲಸ್ ಕ್ಲೋಸಿಂಗ್ ಡೇಟಾಸ್ ಪ್ಲಸ್ ಓಪನಿಂಗ್ bills receivable plus closing bills receivable divided by 2 ಮಾಡಿದ್ರೆ ನಮಗೆ ಎವರೇಜ್ ಡೇಟಾಸ್ ಸಿಗ್ತದ. ಪ್ರಾಬ್ಲಮ್ ಅಲ್ಲಿ ಸಮಟೈಮ್ಸ್ ಡೇಟಾಸ್ ಮಾತ್ರ ಕೊಡ್ತಾರ, ಸಮಟೈಮ್ಸ್ ಬಿಲ್ಸ್ ರಿಸೀವಬಲ್ ಮಾತ್ರ ಕೊಡ್ತಾರ. ಸಪೋಸ್ ನಾಲ್ಕು ಆಪ್ಷನ್ ಕೊಟ್ಟಿದ್ರೆ ನಾಲ್ಕು ಕಂಟೆಂಟ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಎವರೇಜ್ ಡೇಟಾಸ್ ಸಿಗ್ತದ. ಈ ಎವರೇಜ್ ಡೇಟಾಸ್ ಮತ್ತೆ ನೆಟ್ ಕ್ರೆಡಿಟ್ ಸೇಲ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಡೇಟಾಸ್ ಟರ್ನೋವರ್ ರೇಷಿಯೋ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದು ಫಸ್ಟ್ ಪ್ರೊಸೀಜರ್. ಹಾಗಾದ್ರೆ ಡೇಟಾಸ್ ಟರ್ನೋವರ್ ರೇಷಿಯೋ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಅಮೌಂಟ್ ಅನ್ನ ಹೇಗೆ ಕಲೆಕ್ಟ್ ಮಾಡಬೇಕು? ಅಲ್ಲಿ ನಮಗೆ ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳಿ ಬರ್ತದೆ. ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳಿ ಬರ್ತದೆ. ಡೇಟಾಸ್ ಕಲೆಕ್ಷನ್ ಪೀರಿಯಡ್. ಸೊ ಡೇಟಾಸ್ ಕಲೆಕ್ಷನ್ ಪೀರಿಯಡ್. ಸೊ ಡೇಟಾಸ್ ಮೀನ್ಸ್ ವಾಟ್? ನಮಗೆ ಬರಬೇಕಾದಂತ ಅಮೌಂಟ್ ಬೇರೆ ಪರ್ಸನ್ಗಳು ಅಂದ್ರೆ ಬೇರೆ ವ್ಯಕ್ತಿಗಳು ನಮಗೆ ಅಮೌಂಟ್ ಕೊಡಬೇಕಾಗಿದೆ, ಅದನ್ನ ನಾವು ಕಲೆಕ್ಟ್ ಮಾಡಲಿಕ್ಕೆ ಬೇಕು.
ಅದನ್ನ ಸಂಗ್ರಹಣೆ ಮಾಡಲಿಕ್ಕೆ ಬೇಕು. ಹಾಗಾದ್ರೆ ಸಂಗ್ರಹಣೆಯನ್ನು ಯಾವ ರೀತಿ ಮಾಡ್ತೀವಿ? 3 ಸ್ಟೆಪ್ಸ್ ಒಳಗಡೆ ಮಾಡ್ತೀವಿ ನಾವು. 3 ಸ್ಟೆಪ್ಸ್ ಒಳಗಡೆ ಕಲೆಕ್ಷನ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಫಸ್ಟ್ ಸ್ಟೆಪ್ ಇನ್ ಡೇಸ್, ಸೆಕೆಂಡ್ ಸ್ಟೆಪ್ ಇನ್ ವೀಕ್ಸ್, ಥರ್ಡ್ ಸ್ಟೆಪ್ ಇನ್ ಮಂತ್. ಡೇ, ವೀಕ್, ಮಂತ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗಾದ್ರೆ ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಫಾರ್ಮುಲಾ ಡೇಟಾಸ್ collection period is equals to number of days or number of weeks or number of month divided by data's turnover ratio. Already data's turnover ratio ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀವಿ. ಅದೇ ಇನ್ಫಾರ್ಮೇಷನ್ ಅನ್ನು ತಗೊಂಡು ಪ್ರಾಬ್ಲಮ್ ಅಲ್ಲಿ ಡೇ ಕ್ಯಾಲ್ಕುಲೇಷನ್ ಮಾಡಬೇಕಂತಂದ್ರೆ ನಂಬರ್ ಆಫ್ ಡೇಸ್ ಅಂತ ಕೌಂಟ್ ಮಾಡ್ಕೋಬೇಕು. ವೀಕ್ ಅಂತ ಬಂದಾಗ ವೀಕ್ ತಗೋಬೇಕು, ಮಂತ್ ಕೇಳಿದಾಗ ಮಂತ್ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಿದ್ರೆ 1 ಇಯರ್ ವೀಕ್ ಇನ್ ಅ ಇಯರ್ 365 ಡೇಸ್ 52 ವೀಕ್ಸ್ ಅಂಡ್ 12 ಮಂತ್ಸ್ ಆಗಿದೆ. ಒಂದು ವರ್ಷಕ್ಕೆ 12 ತಿಂಗಳ 52 ವಾರ 365 ದಿನ ಇರ್ತದೆ. ಸಪೋಸ್ ಪ್ರಾಬ್ಲಮ್ ಅಲ್ಲಿ ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೇಳಿದಾಗ 3 ಫಾರ್ಮ್ಯಾಟ್ ಒಳಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ ಡೇಸ್, ಇನ್ ವೀಕ್ಸ್, ಇನ್ ಮಂತ್. ಫಸ್ಟ್ ಗೆ ಇನ್ ಡೇಸ್ ಅಂತ ಬರೋದು 365 ಡೇಸ್ ಡಿವೈಡೆಡ್ ಬೈ ಡೇಟಾಸ್ ಟರ್ನೋವರ್ ರೇಷಿಯೋ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಆ ಅಮೌಂಟ್ ಅನ್ನು ಹಾಕಬೇಕು. ಬಂದಂತ ವ್ಯಾಲ್ಯೂಗೆ ಸಪೋಸ್ 23 ಬಂತು ಅಂತಂದ್ರೆ 23 ಡೇಸ್ ಅಂತ ಹೇಳಿ ಬರೀಬೇಕು. ವೀಕ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ವೀಕ್ಸ್ ಅಂತ ಬರೀಬೇಕು. ಮಂತ್ ಕ್ಯಾಲ್ಕುಲೇಷನ್ ಮಾಡುವಾಗ ಮಂತ್ ಅಂತ ಬರೀಬೇಕು. ಅವಾಗ ನಮಗೆ ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಗೊತ್ತಾಗ್ತದೆ. ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಗೊತ್ತಾಗ್ತದೆ. ಹಾಗಿದ್ರೆ ಇದು ವೈಸ್ ವರ್ಸಾ ಅಂದ್ರೆ ಇದಕ್ಕೆ ಅಪೋಸಿಟ್ ಆಗಿ ಯಾವುದು ಬರ್ತದೆ ಅಂತಂದ್ರೆ ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಬರ್ತದೆ. ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ. ಸೊ ಡೇಟಾಸ್ ಗೆ ಅಪೋಸಿಟ್ ಆಗಿ ಕ್ರೆಡಿಟರ್ಸ್ ಬರ್ತದೆ. ನಮಗೆ ಬರುವಂತಹ ಅಮೌಂಟ್ ಅನ್ನು ನಾವು ಕಲೆಕ್ಟ್ ಮಾಡಬೇಕು. ಅದೇ ರೀತಿ ನಮಗೆ ಯಾರ್ಯಾರು ಸಾಲ ಕೊಟ್ಟಿರ್ತಾರ ಅವರಿಗೆ ನಾವು ಏನಂತ ಕರಿತೀವಿ? ಕ್ರೆಡಿಟರ್ಸ್ ಅಂತ ಕರಿತೀವಿ. ಅವರಿಗೆ ನಾವು ಅಮೌಂಟ್ ಅನ್ನ ಪೇ ಮಾಡಬೇಕು. ಪೇ ಮಾಡಬೇಕಾದ್ರೆ ಇಲ್ಲಿ ಒಂದು ಪ್ರೊಸೀಜರ್ ಚೇಂಜ್ ಆಗ್ತದೆ. ಡೇಟಾಸ್ ಗೆ ಅಪೋಸಿಟ್ ಯಾವುದು? ಕ್ರೆಡಿಟರ್. ಹಾಗಿದ್ರೆ ಸೇಲ್ಸ್ ಗೆ ಅಪೋಸಿಟ್ ಯಾವುದು? ಪರ್ಚೇಸ್. ಆಟೋಮ್ಯಾಟಿಕಲಿ ಪರ್ಚೇಸ್. ಹಾಗಿದ್ರೆ ಸೇಮ್ ಫಾರ್ಮುಲಾ ಅಪ್ಲೈ ಆಗ್ತದೆ. ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಈಸ್ ಈಕ್ವಲ್ಸ್ ಟು ನೆಟ್ ಕ್ರೆಡಿಟ್. ಡೇಟಾಸ್ ಅಂತ ಬಂದಾಗ ಸೇಲ್ಸ್ ತಗೊಂತೀವಿ, ಇಲ್ಲಿ ಪರ್ಚೇಸ್ ಅಂತ ತಗೋಬೇಕು. ನೆಟ್ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಇಲ್ಲಿ ಎವರೇಜ್ ಡೇಟಾಸ್ ಅಂತ ತಗೊಂತೀವಿ, ಇಲ್ಲಿ ಎವರೇಜ್ ಕ್ರೆಡಿಟರ್ಸ್ ತಗೋಬೇಕು. ಎವರೇಜ್ ಕ್ರೆಡಿಟರ್ಸ್ ಅಪೋಸಿಟ್ ವೇರಿಯೇಷನ್ಸ್ ಆಗ್ತಾ ಹೋಗ್ತದೆ. ಇಲ್ಲಿ ನೆಟ್ ಕ್ರೆಡಿಟ್ ಸೇಲ್ಸ್ ತಗೊಂಡ್ರೆ ಇಲ್ಲಿ ನೆಟ್ ಕ್ರೆಡಿಟ್ ಪರ್ಚೇಸ್ ತಗೋಬೇಕು. ಎವರೇಜ್ ಡೇಟಾಸ್ ತಗೊಂಡ್ರೆ ಇಲ್ಲಿ ಎವರೇಜ್ ಕ್ರೆಡಿಟರ್ಸ್ ತಗೋಬೇಕು. ಅಗೇನ್ ಪ್ರಾಬ್ಲಮ್ ಅಲ್ಲಿ ನೆಟ್ ಕ್ರೆಡಿಟ್ ಪರ್ಚೇಸ್ ಕೊಟ್ಟಿರೋದಿಲ್ಲ. ಹಾಗಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಬೈ ದ ವೇ ಆಫ್ ನೆಟ್ ಕ್ರೆಡಿಟ್ ಪರ್ಚೇಸ್ ಇಸ್ ಈಕ್ವಲ್ಸ್ ಟು ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್ ಮೈನಸ್ ಪರ್ಚೇಸ್ ರಿಟರ್ನ್. Same like that, net credit purchase is equals to total purchase minus cash purchase minus purchase return. Net credit purchase ಅನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗಿರೋ ಫಾರ್ಮುಲಾ ಏನಂದ್ರೆ net credit purchase is equals to total purchase minus cash purchase minus ಪರ್ಚೇಸ್ ರಿಟರ್ನ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಕೊಡ್ಲೇ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಅಗೇನ್ ನೆಕ್ಸ್ಟ್ ಎವರೇಜ್ ಕ್ರೆಡಿಟರ್ ಕ್ಯಾಲ್ಕುಲೇಷನ್ ಮಾಡುವಾಗ ಅಗೇನ್ ಎವರೇಜ್ ಕ್ರೆಡಿಟರ್ ಇಸ್ ಈಕ್ವಲ್ಸ್ ಟು ಓಪನಿಂಗ್ ಕ್ರೆಡಿಟರ್ಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ಓಪನಿಂಗ್ ಬಿಲ್ಸ್ ಪೇಯಬಲ್ ಕ್ಲೋಸಿಂಗ್ ಬಿಲ್ಸ್ ಪೇಯಬಲ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಏನು ಸಿಗ್ತದೆ? ಎವರೇಜ್ ಕ್ರೆಡಿಟರ್ಸ್ ಸಿಗ್ತದೆ. ಎರಡನ್ನೂ ಮರ್ಜ್ ಮಾಡಿಕೊಂಡು ನಾವು ಆನ್ಸರ್ ಅನ್ನು ಫೈಂಡ್ ಔಟ್ ಮಾಡಿದಾಗ ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಸಿಗ್ತದೆ. ನೆಕ್ಸ್ಟ್ ಈ ಕ್ರೆಡಿಟರ್ಸ್ ಅಮೌಂಟ್ ಅನ್ನು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡುವಾಗ ಅಗೇನ್ ಇದೇ ಫಾರ್ಮ್ಯಾಟ್ ಅನ್ನು ಯೂಸ್ ಮಾಡಬೇಕು. ಪೇಮೆಂಟ್ ಪೀರಿಯಡ್ ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್ ಅಂತ ಬರ್ತದೆ. ಅಗೇನ್ ನಂಬರ್ ಆಫ್ ಡೇಸ್, ನಂಬರ್ ಆಫ್ ವೀಕ್ಸ್, ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ ಡೇಟಾಸ್ ಟರ್ನೋವರ್ ರೇಷಿಯೋ ಇದು ಉಲ್ಟಾ ಆಗ್ತದೆ, ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಆಗ್ತದೆ. ಸೊ 365 divided by creditors turnover ratio
52 divided by creditors turnover ratio, 12 divided by creditors turnover ratio. So ಅದನ್ನ ನಾವು ಆನ್ಸರ್ ಆಗಿ ಫೈಂಡ್ ಔಟ್ ಮಾಡಿದಾಗ ನಮಗೆ ಎಷ್ಟು ಪೇಮೆಂಟ್ ಮಾಡಬೇಕು, ಎಷ್ಟು ದಿನದೊಳಗಡೆ, ವೀಕ್ ಒಳಗಡೆ, ಮಂತ್ ಒಳಗಡೆ ಬರುವಂತಕ್ಕಂಥ ಇದು ಇಂಪಾರ್ಟೆಂಟ್ ಇರೋದು. ಸೊ ಪ್ರೀವಿಯಸ್ 2024 ಅಲ್ಲಿ ಡೆಟಾಸ್ ಟರ್ನೋವರ್ ರೇಷಿಯೋ ಮೇಲೆ ಕ್ವೆಶ್ಚನ್ ಅನ್ನು ಕೇಳಿದಾರೆ. ಪ್ರಾಬಬಿಲಿ ಈ ಸರಿ ನಮಗೆ ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಮೇಲೆ ಪ್ರಾಬ್ಲಮ್ ಅನ್ನು ಕೇಳುವಂತ ಚಾನ್ಸಸ್ ಇರ್ತದೆ. ಸಪೋಸ್ ರಿಪೀಟ್ ಆದರೂ ಕೂಡ ಏನು ಸಮಸ್ಯೆ ಇರಲ್ಲ. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಡೆಟಾಸ್ ಟರ್ನೋವರ್ ರೇಷಿಯೋ ಮತ್ತೆ ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.